ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನರ ಮತ್ತು ನಾರಾಯಣ ಅಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದೇ ಕೃಷ್ಣ ಮತ್ತು ಅರ್ಜುನ. ಈ ದೈವಾಂಶ ಸಂಭೂತರು ಜನಿಸಿ ಧರ್ಮ ಕಾರ್ಯದಲ್ಲಿ ತೊಡಗಿ ಭೂಮಿಯ ಹೊರೆಯನ್ನ ಕಡಿಮೆ ಮಾಡಿದವರು. ಆದರೆ ಪರಮಾತ್ಮನಾದ ಕೃಷ್ಣ ಮತ್ತು ದೈವಾಂಶ ಸಂಭೂತ ಅರ್ಜುನ ಯಾಕಾಗಿ ಮರುಜನ್ಮ ಪಡೆದ್ರು, ಅದಕ್ಕೆ ಕಾರಣವಾದ್ರು ಏನು ಅನ್ನೋ ಪ್ರಶ್ನೆಗೆ ಉತ್ತರ ಅದು ನಮ್ಮನ್ನ ನರ ಮತ್ತು ನಾರಾಯಣ ಎಂಬ ಇಬ್ಬರು ಮುನಿಗಳ ಕಾಲಕ್ಕೆ ಕೊಂಡೊಯ್ಯುತ್ತೆ. ನಿಜಕ್ಕೂ ನರ ನಾರಾಯಣರ ಆ ಗೆಳೆತನ, ಅವರ ಸಾಧನೆ ಮುಂದೆ ಎಂದೂ ಮರೆಯಲಾಗದ ಮಹಾಭಾರತಕ್ಕೆ ಭದ್ರ ಬುನಾದಿ ಹಾಕ್ತು ಅಂದರೂ ತಪ್ಪಾಗಲಾರದು. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನರ ನಾರಾಯಣರ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತದ ನಾಂದಿ ಶ್ಲೋಕದಲ್ಲಿ ಈ ರೀತಿ ವಿವರಣೆ ಸಿಗುತ್ತೆ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ಚೈವ ತಥೋ ಜಯ ಮುದೀರಯೇತ್ ಎಂದು. ಅಂದರೆ ಜಯ ಮಹಾಭಾರತದ ಪ್ರವಚನಕ್ಕೆ ಮುನ್ನವಾಗಿ ನಾರಾಯಣನನ್ನ, ಮನುಷ್ಯರಲ್ಲಿ ಶ್ರೇಷ್ಠನಾದ ನರನನ್ನು ಹಾಗೆ ಸರಸ್ವತಿ ದೇವಿಯನ್ನ ನಮಸ್ಕರಿಸಬೇಕು ಎಂದು. ಈ ಮಹಾಕಾವ್ಯದ ಪ್ರಾರಂಭದಲ್ಲಿ ದೇವೋತ್ತಮನಾದ ನಾರಾಯಣ ಮತ್ತು ಪುರುಷ ಶ್ರೇಷ್ಠನಾದ ನರ ಇವರಿಬ್ಬರಿಗೆ ಸರಸ್ವತಿ ದೇವಿಯ ಜೊತೆಗೂಡಿ ನಮಸ್ಕರಿಸಲಾಗುತ್ತೆ. ಈ ಶ್ಲೋಕದಲ್ಲಿ ಉಲ್ಲೇಖವಾಗಿರುವ ನರ ಅರ್ಜುನನ ಪೂರ್ವಜನ್ಮದ ರೂಪ. ಮಹಾಭಾರತದಲ್ಲಿ ಹಲವೆಡೆ ಅರ್ಜುನ ಬೇರಾರೂ ಅಲ್ಲ, ಅವನು ನರನೇ ಎಂದು ಹೇಳಲಾಗಿದೆ. ಮಹಾಭಾರತದ ಕಥೆಯುದ್ದಕ್ಕೂ ಕೃಷ್ಣಾರ್ಜುನರ ಅದಮ್ಯ ಸ್ನೇಹ ಮತ್ತು ಬಿಡಿಸಲಾಗದ ನಂಟನ್ನು ಕಾಣುತ್ತೇವೆ. ಈ ಬಾಂಧವ್ಯ ದ್ವಾಪರಾಯುಗಕ್ಕೆ ಸೀಮಿತವಲ್ಲ. ಬದರೀವನದ ಆಶ್ರಮವೊಂದರಲ್ಲಿ ತಪೋನಿರತರಾದ ಮುನಿಗಳಾಗಿದ್ದ ನರ ನಾರಾಯಣರ ಸಾಂಗತ್ಯ ಜನ್ಮ ಜನ್ಮಾಂತರಗಳದ್ದು. ನರ ನಾರಾಯಣರು ದೇವಾಂಶ ಸಂಭೂತರಾದ ಮುನಿದ್ವಯರು. ಧರ್ಮ ದಕ್ಷಪುತ್ರಿಯಾದ ಮೂರ್ತಿಯೊಡನೆ ಪಡೆದ 4 ಪುತ್ರರೆಂದರೆ ನರ ನಾರಾಯಣ, ಹರಿ ಮತ್ತು ಕೃಷ್ಣ. ಇವರಲ್ಲಿ ನರ ನಾರಾಯಣರಿಬ್ಬರು ಚಿನ್ನದ ರಥವನ್ನೇರಿ ಬದರೀವನದ ಆಶ್ರಮವೊಂದಕ್ಕೆ ಪ್ರಯಾಣ ಬೆಳೆಸಿ ಘೋರ ತಪಸ್ಸನ್ನು ಕೈಗೊಳ್ತಾರೆ. ತದನಂತರ ಇವರಿಬ್ಬರೇ ದ್ವಾಪರಾಯುಗದಲ್ಲಿ ಕೃಷ್ಣ ಮತ್ತು ಅರ್ಜುನರ ಜನ್ಮ ತಳೆದು ಮತ್ತಷ್ಟು ವಿಖ್ಯಾತರಾಗ್ತಾರೆ. ಮಹಾಭಾರತದ ಹಲವಾರು ಸನ್ನಿವೇಶಗಳಲ್ಲಿ ಈ ಪುರಾತನ ಮುನಿದ್ವಯರ ವ್ಯಕ್ತಿತ್ವವನ್ನ ನಾವು ಧರ್ಮವನ್ನು ಸಂರಕ್ಷಿಸಲು ಅಸುರರೊಡನೆ ಕಾದಾಡುವ ಕೃಷ್ಣಾರ್ಜುನರ ರೂಪದಲ್ಲಿ ಕಾಣಬಹುದು. ಭಾಗವತ ಪುರಾಣದ ಪ್ರಕಾರ ನರ ನಾರಾಯಣರು ಮಹಾವಿಷ್ಣುವಿನ 4ನೇ ಅವತಾರ ರೂಪ. ಮಹಾಭಾರತದಲ್ಲಿ ಅರ್ಜುನನ ಕಥಾಪಾತ್ರ ನರನಲ್ಲದೆ ಬೇರಾರೂ ಅಲ್ಲ ಎಂದು ಹೇಳುವುದು ಅಷ್ಟು ಸುಲಭವಲ್ಲ. ಈ ಗೊಂದಲ ಸಹಜವೇ. ಕುಂತಿದೇವಿ ದೇವೇಂದ್ರನಿಂದ ಪಡೆದ ಪುತ್ರನೇ ಅರ್ಜುನ. ವ್ಯಾಸ ಮಹರ್ಷಿಗಳೇ ಹೇಳಿದಂತೆ ಅರ್ಜುನ ಶಕ್ರ ಎಂಬ ಇಂದ್ರನ ಮಗ. 5 ಜನ ಪಾಂಡವರು 5 ಇಂದ್ರರ ಸ್ವರೂಪ ಎಂದು ಉಲ್ಲೇಖಿಸಲಾಗಿದೆ. ಮುಂದೆ ಮಹಾಭಾರತದಲ್ಲೇ ಸ್ಪಷ್ಟವಾಗಿ ನರಮುನಿಯು ಇಂದ್ರನ ಮಗ ಅರ್ಜುನನಾಗಿ ಜನ್ಮ ತಳೆದನು ಎಂದು ಹೇಳಲಾಗಿದೆ. ದೇವತೆಗಳು ಚಂದ್ರನ ಬಳಿಗೆ ಬಂದು ಅವನ ಮಗ ವರ್ಚಸ್ಸನನ್ನ ಅಭಿಮನ್ಯುವಾಗಿ ಜನ್ಮ ತಳೆಯಲು ಬೇಡಿಕೊಂಡಾಗ ಚಂದ್ರದೇವ ಹೀಗೆ ಹೇಳ್ತಾನೆ: ನಾರಾಯಣನ ಪರಮ ಸಖನಾದ ನರನು ಇಂದ್ರನ ಮಗನಾಗಿ ಜನ್ಮ ತಳೆದು ಪಾಂಡುಪುತ್ರ ಅರ್ಜುನ ಎಂದು ಕರೆಯಲ್ಪಡುತ್ತಾನಷ್ಟೇ. ನನ್ನ ಮಗನಿವನು, ಆತನ ಪುತ್ರನಾಗಿ ಬಾಲ್ಯದಲ್ಲಿಯೇ ಮಹಾರಥಿಯಾಗಲಿ ಎಂದು ಆಶೀರ್ವದಿಸ್ತಾನೆ. ಮಹಾಭಾರತದಲ್ಲಿ ನಾವು ಇದನ್ನೇ ಕಾಣ್ತೇವೆ. ಒಂದೆಡೆ ನರಮುನಿಯು ಸ್ವಯಂ ನಾರಾಯಣನೊಡನೆ ಜನ್ಮವೆತ್ತಬೇಕಾದ್ರೆ, ಮತ್ತೊಂದೆಡೆ ಇಂದ್ರನ ಅಂಶವು ಮಹಾದೇವನ ಶಾಪವನ್ನು ಅನುಭವಿಸಲು ಭೂಮಿಯ ಮೇಲೆ ಜನ್ಮ ತಳೆಯಬೇಕು. ಈ 2 ಅನಿವಾರ್ಯಗಳ ಫಲಿತಾಂಶವೇ ಅರ್ಜುನನ ಹುಟ್ಟು. ಈ ಸನ್ನಿವೇಶವನ್ನ ವೇದವ್ಯಾಸರು ಮಹಾಭಾಗವತದಲ್ಲಿಯೂ ಸ್ಪಷ್ಟವಾಗಿ ಪ್ರತಿಪಾದಿಸುತ್ತಾರೆ. ಕೃಷ್ಣಾರ್ಜುನರು ಬ್ರಾಹ್ಮಣ ಪುತ್ರರನ್ನ ಹಿಂದಿರುಗಿ ಕರೆತರಲು ವೈಕುಂಠಕ್ಕೆ ತಲುಪಿದಾಗ ಭಗವಾನ್ ವಿಷ್ಣು ಅವರನ್ನ ಹರುಷದಿಂದ ಹೀಗೆ ಸಂಬೋಧಿಸ್ತಾನೆ: ಕೃಷ್ಣಾರ್ಜುನರೇ, ನಿಮ್ಮನ್ನ ನೋಡಬೇಕೆಂಬ ಕುತೂಹಲದಿಂದ ಆ ಬ್ರಾಹ್ಮಣ ಪುತ್ರರನ್ನ ನಾನು ಇಲ್ಲಿಗೆ ಕರೆತಂದಿದ್ದೇನೆ. ಧರ್ಮ ರಕ್ಷಣೆಗಾಗಿ ನೀವಿಬ್ಬರು ನನ್ನ ಅಂಶದಿಂದ ಭೂಲೋಕದಲ್ಲಿ ಅವತರಿಸಿದ್ದೀರಿ. ಭೂಭಾರವಾಗಿರುವ ಅಸುರರನ್ನ ಸಂಹರಿಸಿ ಆದಷ್ಟು ಬೇಗನೆ ನನ್ನ ಬಳಿಗೆ ಬನ್ನಿರಿ ಎಂದು. ಇದನ್ನೇ ಭಾಗವತ ಪುರಾಣದ ಸ್ಕಂದ 10 ಅಧ್ಯಾಯ 89 ಶ್ಲೋಕ 59-60ರಲ್ಲಿ ಉಲ್ಲೇಖಿಸಿದೆ. ಪೂರ್ಣ ಕಾಮಾವಪಿ ಯುವಾಂ ನರ ನಾರಾಯಣ ವೃಷಿ ಧರ್ಮ ಮಾಚರತಾಂ ಸ್ಥಿತ್ಯೈ ಋಷಭ್ಯೋ ಲೋಕ ಸಂಗ್ರಹಂ. ಅಂದರೆ ಪುರುಷ ಶ್ರೇಷ್ಠರಾದ ನೀವು ನರ ನಾರಾಯಣ ಎಂಬ ಋಷಿಗಳು, ನೀವು ಪೂರ್ಣ ಕಾಮರಾದರೂ ಲೋಕಸ್ಥಿತಿಯನ್ನು ಕಾಪಾಡುವುದಕ್ಕಾಗಿ ಲೋಕ ಸಂಗ್ರಹಾರ್ಥವಾದ ಧರ್ಮವನ್ನು ಆಚರಿಸುತ್ತೀರಿ ಎಂದು ಉಲ್ಲೇಖ ಸಿಗುತ್ತೆ. ನಾರಾಯಣನಿಗೆ ಈ ಸತ್ಯದ ಅರಿವಿದ್ದರೂ ನರನಿಗೆ ಇದರ ಪರಿಜ್ಞಾನವಿರಲಿಲ್ಲ.
ನಾರಾಯಣ ಸಾಕ್ಷಾತ್ ಭಗವತ್ ಸ್ವರೂಪಿ ಶ್ರೀಕೃಷ್ಣನಾಗಿ ಧರ್ಮ ಸಂಸ್ಥಾಪನೆಗೆಂದು ದ್ವಾಪರ ಯುಗದಲ್ಲಿ ಜನ್ಮವೆತ್ತಿದ. ದಿವ್ಯ ಪ್ರಭೆ ಮತ್ತು ತೇಜಸ್ಸಿನಿಂದ ಕೂಡಿದ ನಾರಾಯಣ ಮುನಿಯು ದೈವ ಸ್ವರೂಪದಲ್ಲಿಯೇ ಭೂಲೋಕದಲ್ಲಿ ಜನ್ಮ ತಳೆದರೆ ಅವನ ಪರಮ ಸ್ನೇಹಿತನಾಗಿ ನರಮುನಿಯು ಅರ್ಜುನನಾಗಿ ಜನ್ಮ ತಳೆಯುತ್ತಾನೆ. ಸೋಜಿಗವೇನೆಂದರೆ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನ ಹಲವು ಬಾರಿ ದೇವತೆಗಳ ಮೂಲಕವೇ ಕೇಳಿದರೂ ಕೂಡ ಅರ್ಜುನನಿಗೆ ನೆನಪಿನಲ್ಲಿ ಉಳಿಯುವುದಿಲ್ಲ. ಖಾಂಡವ ದಹನದ ಸನ್ನಿವೇಶದಲ್ಲಿ ಅಗ್ನಿದೇವ ಬ್ರಹ್ಮಾಜ್ಞೆಯಂತೆ ತಾನು ನರ ನಾರಾಯಣರ ಸಹಾಯದಿಂದ ಖಾಂಡವ ವನವನ್ನ ಭುಂಜಿಸಬೇಕೆಂದು ತಿಳಿಸ್ತಾನೆ. ಇದನ್ನೇ ಮಹಾಭಾರತ ವನಪರ್ವ ಅಧ್ಯಾಯ 13 ಕೈರಾತ ಪರ್ವ ಶ್ಲೋಕ 39-40ರಲ್ಲಿ ವಿವರಣೆ ಸಿಗುತ್ತೆ. ದುರ್ದರ್ಶ, ನೀನು ನರ ಮತ್ತು ನಾನೇ ಹರಿ ನಾರಾಯಣ. ನರ ನಾರಾಯಣ ಋಷಿಗಳು ತಮ್ಮ ಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ. ಪಾರ್ಥ, ನೀನು ನನಗಿಂತ ಬೇರೆಯವನಲ್ಲ ಮತ್ತು ನಾನು ನಿನಗಿಂತ ಬೇರೆಯವನಲ್ಲ. ಭಾರತ, ಭರತರ್ಷಭ, ನಮ್ಮಿಬ್ಬರಲ್ಲಿ ವ್ಯತ್ಯಾಸವಿರಲು ಸಾಧ್ಯವೇ ಇಲ್ಲ ಎನ್ನುತ್ತಾನೆ. ಹೀಗೆ ವನಪರ್ವದಲ್ಲಿ ಕೃಷ್ಣನು ಅರ್ಜುನನೊಂದಿಗೆ ತನ್ನ ಬಿಡಿಸಲಾರದ ನಂಟನ್ನು ಹೇಳ್ತಾನೆ. ಕೇವಲ ದೇವತೆಗಳೇ ಅಲ್ಲದೆ ಮುನಿವರಿಯರಾದ ನಾರದ, ಪರಶುರಾಮ, ಕಣ್ವ ಮತ್ತು ಕುರುಹಿರಿಯನಾದ ಭೀಷ್ಮರು ಮಹಾಭಾರತದಲ್ಲಿ ಹಲವು ಕಡೆ ನರ ನಾರಾಯಣ ಮತ್ತು ಕೃಷ್ಣಾರ್ಜುನರ ಜನ್ಮಾಂತರದ ಬಾಂಧವ್ಯದ ಬಗ್ಗೆ ಹೇಳ್ತಾರೆ. ಸ್ವತಃ ವೇದವ್ಯಾಸರೇ ಆಶ್ರಮವಾಸ ಪರ್ವದಲ್ಲಿ ಹೀಗೆ ಹೇಳ್ತಾರೆ. ಹರಿಕಂಟಕನಾದ ಭೀಮಸೇನನು, ಮರುತಪುತ್ರನು ಹಾಗೂ ಧನಂಜಯ ಪಾರ್ಥ ಋಷಿವರ್ಯನಾದ ನರನು, ಋಷಿಕೇಶನೇ ನಾರಾಯಣನು ಎಂದು. ಅರ್ಜುನನಿಗೆ ತನ್ನ ಅಸ್ತಿತ್ವದ ಸತ್ಯ ಅರಿವಿಲ್ಲದ ಕಾರಣದಿಂದಲೇ ಇರಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನೆ, ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನಾ ತ್ವಂ ವೇದ ಪರಂತಪ ಎಂದು ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 5ರಲ್ಲಿ ಉಲ್ಲೇಖ ಸಿಗುತ್ತೆ. ಅಂದರೆ, ಓ ಅರ್ಜುನ, ನನಗೆ ಹಲವಾರು ಹುಟ್ಟುಗಳು ಆಗಿ ಹೋದವು, ನಿನಗೂ ಕೂಡ. ಓ ಅರಿಗಳನ್ನ ತರಿದವನೇ, ಅವೆಲ್ಲವನ್ನೂ ನಾನು ಬಲ್ಲೆ, ಆದರೆ ನಿನಗೇನು ಗೊತ್ತಿಲ್ಲ ಎಂದು. ಮಹಾಭಾರತದ ಉದ್ದಕ್ಕೂ ಅರ್ಜುನನನ್ನು ನಾವು ಒಬ್ಬ ಪರಮ ಶ್ರೇಷ್ಠನಾಗಿ, ತನ್ನವರ ಹೆಮ್ಮೆಯ ಬಂಧುವಾಗಿ, ಶತ್ರುಗಳ ಅಸೂಯೆಗೆ ಕಾರಣನಾಗುವ ನಾಯಕನಾಗಿ ನೋಡ್ತೇವೆ. ಆತನ ಪರಾಕ್ರಮ ಕೀರ್ತಿಗಳ ಏಳಿಗೆಯನ್ನ ನಾವು ಕೇವಲ ಒಬ್ಬ ಮನುಷ್ಯನ ಶ್ರೇಷ್ಠತೆಯಾಗಿಯೇ ಕಾಣುತ್ತೇವೆಯೇ ಹೊರತು ಆತನ ದೈವಿಕ ಗುಣಗಳನ್ನು ಪರಿಗಣಿಸೋದಿಲ್ಲ. ಒಬ್ಬ ಶಿಷ್ಯನಾಗಿ ಮತ್ತು ಮಗನಾಗಿ ಅರ್ಜುನ ತನ್ನ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ತನ್ನನ್ನು ಒಬ್ಬ ಪುರುಷ ಶ್ರೇಷ್ಠನಾಗಿ ಸಾಬೀತುಪಡಿಸ್ತಾನೆ. ವೀರಾಗ್ರಣಿಯಾಗಿ ಅನೇಕ ಬಾರಿ ವಿಜಯ ಭೇರಿ ಹೊಡೆದು ಅತ್ಯುನ್ನತ ಯಶಸ್ಸನ್ನು ಗಳಿಸ್ತಾನೆ. ಹೀಗಾಗಿಯೇ ನಮಗೆ ಅರ್ಜುನನ ವ್ಯಕ್ತಿತ್ವವನ್ನ ವಿಷ್ಣುವಿನ ಅಂಶವಾಗಿ, ಅದರಲ್ಲೂ ಅನಾದಿ ಕಾಲದಿಂದ ನಾರಾಯಣನ ಜೊತೆಗೂಡಿ ಅಧರ್ಮವನ್ನು ನಶಿಸುವ ನರನಾಗಿ ಕಲ್ಪಿಸಿಕೊಳ್ಳುವುದು ಕಷ್ಟವಾಗತ್ತೆ. ಮನುಷ್ಯ ರೂಪದ ಅರ್ಜುನ 3ನೇಯ ಪಾಂಡವನಾಗಿ ತನ್ನ ನಿರಂತರ ಪರಿಶ್ರಮ ಶ್ರದ್ಧೆಗಳಿಂದ ಪುರುಷ ಶ್ರೇಷ್ಠನಾಗಿ ಆತ್ಮೀಯನಾಗ್ತಾನೆ. ಆದರೆ ಅರ್ಜುನ ನರನೇ ಎಂಬುದು ಸತ್ಯ. ಮಹಾಭಾರತ ಕಾವ್ಯದಲ್ಲಿ ಹಲವು ಕಡೆ ನರ ನಾರಾಯಣರು ಅಧರ್ಮದ ವಿರುದ್ಧ ಕಾದಾಡುವ ಸನ್ನಿವೇಶಗಳಿವೆ. ಸಮುದ್ರ ಮಂಥನದ ವೇಳೆಯಲ್ಲಿ ನಾರಾಯಣನು ಮೋಹಿನಿಯ ಅವತಾರ ತಾಳಿ ದೇವತೆಗಳಿಗೆ ಅಮೃತ ಉಣಬಡಿಸುತ್ತಿದ್ದಾಗ ನರ ಮತ್ತು ದಾನವರ ನಡುವೆ ಭೀಕರ ಕಾಳಗ ನಡೆಯುತ್ತೆ. ಇದನ್ನೇ ಮಹಾಭಾರತ ಆದಿಪರ್ವ, ಆಸ್ತಿಕ ಪರ್ವ, ಸಮುದ್ರ ಮಂಥನ ಸಮಾಪ್ತಿ ಶ್ಲೋಕ 1-2ರಲ್ಲಿ ಹೀಗೆ ಉಲ್ಲೇಖ ಸಿಗುತ್ತೆ. ಪ್ರಮುಖ ದೈತ್ಯ ದಾನವರು ಕವಚ ಮತ್ತು ನಾನಾ ಆಯುಧಗಳನ್ನು ಹಿಡಿದು ದೇವತೆಗಳನ್ನು ಬೆನ್ನಟ್ಟಿದ್ದರು. ಆ ಮಧ್ಯದಲ್ಲಿ ವೀರ್ಯವಾನ್ ಪ್ರಭು ವಿಷ್ಣುದೇವನು ನರನ ಜೊತೆಗೂಡಿ ದಾನವೇಂದ್ರರಿಂದ ಅಮೃತವನ್ನು ಕೊಂಡೊಯ್ದನು. ಆಗ ನರನು ಸುರಾಸುರರಲ್ಲಿ ನಡೆಯುತ್ತಿದ್ದ ಆ ಮಹಾಭಯಂಕರ ಯುದ್ಧವನ್ನು ಪ್ರವೇಶಿಸಿ ಶ್ರೇಷ್ಠ ಕನಕಾಗ್ರದಿಂದ ಅಲಂಕೃತ ಶರಗಳಿಂದ ಆ ಪರ್ವತವನ್ನು ಪುಡಿಪುಡಿ ಮಾಡಿ ಅಂತರಿಕ್ಷವನ್ನ ಧೂಳಿನಿಂದ ತುಂಬಿಸಿದ. ರಣಭೂಮಿಯಲ್ಲಿ ತಿರುಗುತ್ತಾ ಪ್ರಜ್ವಲಿಸುತ್ತಿರುವ ಬೆಂಕಿಯಂತೆ ಉರಿಯುತ್ತಿದ್ದ ಪರಿಕುಪಿತ ಸುದರ್ಶನವನ್ನು ನೋಡಿ ಸುರರಿಂದ ಪರಾಭವಗೊಂಡ ಆ ಮಹಾ ಅಸುರರು ಭೂಮಿ ಮತ್ತು ಉಪ್ಪು ನೀರಿನ ಸಮುದ್ರವನ್ನು ಪ್ರವೇಶಿಸಿದರು. ಇಂದ್ರನ ಪಟ್ಟಾಭಿಷೇಕದ ಸನ್ನಿವೇಶದಲ್ಲಿ ಮತ್ತೊಮ್ಮೆ ನರ ನಾರಾಯಣರ ಮತ್ತು ದಾನವರ ನಡುವಿನ ಕಾಳಗದ ಉಲ್ಲೇಖ ಸಿಗುತ್ತೆ. ಕೈರಾತ ಪರ್ವದಲ್ಲಿ ಸಾಕ್ಷಾತ್ ಸದಾಶಿವನೇ ಹೇಳುವಂತೆ ನರನು ತನ್ನ ಗಾಂಧೀವ ಧನಸ್ಸಿನಿಂದ ಕಾದಾಡ್ತಾನೆ. ಇಂದ್ರನ ಅಭಿಷೇಕದಲ್ಲಿ ನೀನು ಮತ್ತು ಕೃಷ್ಣನು ಮೋಡಗಳಂತೆ ಧ್ವನಿಸುವ ಮಹಾಧನಸ್ಸನ್ನು ಹಿಡಿದು ದಾನವರನ್ನ ನಿಯಂತ್ರಿಸಿದ್ದೀರಿ. ಪುರುಷ ಸತ್ತಮ ಪಾರ್ಥ, ಅದೇ ಗಾಂಡೀವವನ್ನ ನಿನ್ನ ಕೈಯಿಂದ ನನ್ನ ಮಾಯೆಯನ್ನ ಬಳಸಿ ನಾನು ಕಸಿದುಕೊಂಡೆ.
ಪಾರ್ಥ, ನಿನಗೆ ಉಚಿತವಾದ ಆ 2 ಅಕ್ಷಯ ಬತ್ತಳಿಕೆಗಳನ್ನು ಹಿಂದೆ ಪಡೆದುಕೋ ಎಂಬ ಉಲ್ಲೇಖ ಮಹಾಭಾರತ ವನ ಪರ್ವದಲ್ಲಿ ಸಿಗುತ್ತೆ. ಮತ್ತೊಮ್ಮೆ ಉದ್ಯೋಗ ಪರ್ವದಲ್ಲಿ ಪರಶುರಾಮರು ಈ ಮುನಿದ್ವಯರ ಕಾಳಗದ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ದಂಭೋದ್ಭವ ಎಂದೊಬ್ಬ ಅಹಂಕಾರಿ ರಾಜನನ್ನ ನರನು ಕೇವಲ ಹುಲ್ಲುಕಡ್ಡಿಯಿಂದ ಪರಾಭವಗೊಳಿಸಿದ ಪ್ರಸಂಗವಿದು. ಭೂಮಂಡಲವನ್ನೇ ಗೆದ್ದ ದಂಭೋದ್ಭವ ನರ ನಾರಾಯಣನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಮುನಿಗಳು ಎಷ್ಟೇ ಉಪೇಕ್ಷಿಸಿದರೂ ದಂಭೋದ್ಭವ ಪಟ್ಟು ಹಿಡಿಯುತ್ತಾನೆ. ಶತ್ರುಗಳ ಶರೀರವನ್ನ ಕತ್ತರಿಸಬಲ್ಲ ಆ ಘೋರ ಬಾಣಗಳನ್ನು ಆ ಮುನಿಯು ತನ್ನ ಹುಲ್ಲು ಕಡ್ಡಿಗಳಿಂದ ತಡೆದು ನಿಷ್ಪ್ರಯೋಜಕಗಳನ್ನಾಗಿ ಮಾಡಿದ. ಆಗ ಆ ಅಪರಾಜಿತನು ಎದುರಿಸಲು ಅಸಾಧ್ಯವಾದ ಆ ಘೋರ ಹುಲ್ಲುಗಳನ್ನು ಅವನ ಮೇಲೆ ಪ್ರಯೋಗಿಸಲು ಅದ್ಭುತವು ನಡೆಯಿತು. ಆ ಮುನಿಯು ಮಾಯೆಯಿಂದ ಆ ಹುಲ್ಲು ಕಡ್ಡಿಗಳು ಅವರ ಕಣ್ಣು, ಕಿವಿ, ಮೂಗುಗಳನ್ನು ಹೊಡೆಯುವಂತೆ ಮಾಡಿದ. ಆ ಹುಲ್ಲು ಕಡ್ಡಿಗಳು ತುಂಬಿ ಬಿಳಿಯಾದ ಆಕಾಶವನ್ನು ನೋಡಿದ ರಾಜನು ನರನ ಪಾದಗಳ ಮೇಲೆ ಬಿದ್ದು ನನ್ನನ್ನು ಆಶೀರ್ವದಿಸು ಎಂದು ಕೇಳಿದ. ಹಲವು ಪುರಾಣ ಪ್ರಸಂಗಗಳಲ್ಲಿ ನರ ನಾರಾಯಣರ ದುಷ್ಟ ಸಂಹಾರಕರಾಗಿ ಕಾದಾಡುವ ಉಲ್ಲೇಖಗಳಿವೆ. ಮಹಾಭಾಗವತದಲ್ಲಿ ಅಸುರರ ರಾಜ ಪ್ರಹ್ಲಾದ ಇವರಿಬ್ಬರಿಗೆ ಸೋಲೊಪ್ಪಿಕೊಳ್ಳುವುದನ್ನು ನೋಡಬಹುದು. ಸ್ಕಂದ ಪುರಾಣ, ಗರುಡ ಪುರಾಣ, ವಾಮನ ಪುರಾಣ ಮತ್ತು ವಾಯುಪುರಾಣಗಳಲ್ಲಿಯೂ ನರ ನಾರಾಯಣರ ಪ್ರಸ್ತಾಪವನ್ನು ಅಲ್ಲಲ್ಲಿ ಕಾಣ್ತೇವೆ. ಶಿವಪುರಾಣದ ವೃತ್ತಾಂತದಂತೆ ಕೇದಾರನಾಥದಲ್ಲಿ ನರ ನಾರಾಯಣರೇ ಸದಾಶಿವನ ಕೃಪೆಯಿಂದ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ. ಬದರಿಧಾಮ, ಕೇದಾರಧಾಮ ಮತ್ತು ನರನಾರಾಯಣ ಎಂಬ 2 ಪರ್ವತಗಳು ಇಂದಿಗೂ ನಮಗೆ ದಿವ್ಯ ಸಾಕ್ಷಿಗಳಾಗಿ ಕಂಡುಬರ್ತಾವೆ. ಈ ಮುನಿದ್ವಯರೇ ಭಗವದ್ಗೀತೆಯನ್ನು ಕರುಣಿಸಿ ಮೋಕ್ಷದ ಹಾದಿ ತೋರಿದ್ದಾರೆ. ನಾರಾಯಣನು ನಾರದರಿಗೆ ತನ್ನ ಸಂಗಾತಿ ನರನ ಜೊತೆಗೂಡಿ ಲೋಕದಿಂದ ಅಧರ್ಮವನ್ನು ಅಳಿಸಿ ಧರ್ಮದ ನಿಯಮವನ್ನು ಕಾಪಾಡುವುದಾಗಿ ಹೀಗೆ ಹೇಳ್ತಾನೆ. ಧರ್ಮಪುತ್ರನಾದ ಯುಧಿಷ್ಠಿರನ ಯಾಗಕ್ಕೆ ಭೂಲೋಕದ ರಾಜರೆಲ್ಲರೂ ಗೌರವದಿಂದ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುವಾಗ ನಾನು ಶಿಶುಪಾಲನನ್ನು ವಧಿಸುವೆ. ಕೆಲವು ಕಾರ್ಯಗಳಲ್ಲಿ ವಸವನ ಪುತ್ರನಾದ ಅರ್ಜುನನು ತನ್ನ ಸಂಗಾತಿಯಾಗಿರುತ್ತಾನೆ. ನಾನು ಯುಧಿಷ್ಠಿರನನ್ನ ಅವನ ಎಲ್ಲ ಸೋದರರ ಜೊತೆಗೆ ಅವರ ಪೂರ್ವಿಕರ ರಾಜ್ಯ ಸೊತ್ತನ್ನು ಆಳುವಂತೆ ಮಾಡ್ತೇನೆ. ಜನರು ನನ್ನನ್ನ ಹಾಗೂ ಅರ್ಜುನನನ್ನ ನರ ಮತ್ತು ನಾರಾಯಣ ಎಂದು ಕರೀತಾರೆ. ಸಂದರ್ಭ ಕೂಡಿ ಬಂದಾಗ ನಾವಿಬ್ಬರು ಒಟ್ಟಾಗಿ ನಮ್ಮ ಬಲದಿಂದ ಹಲವಾರು ಕ್ಷತ್ರಿಯರನ್ನ ಜಗತ್ತಿಗೆ ಉದ್ಧಾರಕ್ಕಾಗಿ ಸಂಹರಿಸ್ತೇವೆ ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ವಿವರಣೆ ಸಿಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಭಗವಂತನೇ ಹೇಳುವಂತೆ ವಾಸವನ ಮಗನೇ ನರನು ಮತ್ತು ಆತನೇ ಅರ್ಜುನ. ಸ್ವಯಂ ನಾರಾಯಣನು ಕೃಷ್ಣನಾಗಿ ಕಂಸಾದಿ ಅಸುರರನ್ನು ಕೊಂದರೂ ಕೂಡ ದುಷ್ಟ ಶಕ್ತಿ ಸಂಹಾರಕ್ಕೆ ಅವನು ಬಲಶಾಲಿ ಭೀಮನ ಜೊತೆಗೂಡಿ ಹೋರಾಡಲು ನರನು ಅರ್ಜುನನಾಗಿ ಹುಟ್ಟಿ ಬರುವಂತೆ ಮಾಡುತ್ತಾನೆ. ಕುರುಕ್ಷೇತ್ರದ ರಣರಂಗದಲ್ಲಿ ಧರ್ಮರಥದ ಸಾರಥ್ಯವನ್ನ ನಾರಾಯಣನೇ ವಹಿಸಿದರೂ ಕೂಡ ಅದರಲ್ಲಿದ್ದು ಎದುರಾಳಿಗಳೊಡನೆ ಕಾಳಗ ಮಾಡುವುದು ನರನೇ. ಅರ್ಜುನನನ್ನ ಪಾಂಡವ ವೀರನಾಗಿ ಮತ್ತು ಕೃಷ್ಣನನ್ನ ಕೇವಲ ಯಾದವರ ಮುಖಂಡನಾಗಿ ಕಂಡರೆ ಸಾಲದು. ಇವರು ಪುರುಷ ಶ್ರೇಷ್ಠನಾದ ನರ ಮತ್ತು ಸಾಕ್ಷಾತ್ ಭಗವತ್ ಸ್ವರೂಪಿ ನಾರಾಯಣರು. ಇವರಿಬ್ಬರನ್ನ ಜೀವಾತ್ಮ ಪರಮಾತ್ಮ ಎಂದೇ ಗುರುತಿಸುವುದು ಲೇಸು. ವಾಸ್ತವವಾಗಿ ಇವರಿಬ್ಬರಲ್ಲೂ ದ್ವೈತವಿಲ್ಲ. ಹೀಗಾಗಿಯೇ ಅರ್ಜುನನ ಮತ್ತೊಂದು ಹೆಸರು ಕೃಷ್ಣ. ಕೃಷ್ಣನಾಗಿ ಆತ ರಥವನ್ನು ನಡೆಸಿದ, ಅರ್ಜುನನಾಗಿ ರಣರಂಗದಲ್ಲಿ ಯುದ್ಧ ಮಾಡಿದ. ಹೀಗಾಗಿ ಮಹಾಭಾರತದ ಕಾವ್ಯದಲ್ಲಿ ಕೃಷ್ಣಾರ್ಜುನರ ಅನನ್ಯ ಬಾಂಧವ್ಯವನ್ನ ತಿಳಿದುಕೊಳ್ಬೇಕಾದ್ರೆ ಮೊದಲು ನಾವು ನರ ನಾರಾಯಣ ತತ್ವವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ನರ ನಾರಾಯಣರ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಹರೇ ಕೃಷ್ಣ.